ನಮಸ್ಕಾರ, ನಿಮ್ಮೆಲ್ಲರಿಗೂ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ಇವತ್ತಿನ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡ್ತಿರುವಂತಹ ಸಬ್ಜೆಕ್ಟ್ ಇದು ಬೀದರ್ ಜಿಲ್ಲೆಯ ಸುದ್ದಿ. ಬೀದರ್ ಜಿಲ್ಲೆಯ ದುಬಲಗುಂಡಿ ಗ್ರಾಮ ಪಂಚಾಯತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಬರೋಬ್ಬರಿ 4 ಜನ ಪಿಡಿಒಗಳು ಭ್ರಷ್ಟಾಚಾರ ಮಾಡಿದ್ದಾರೆ. ದುಬಲಗುಂಡಿ ಗ್ರಾಮ ಪಂಚಾಯತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಬೀದರ್ನ ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮ ಪಂಚಾಯಿತಿ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಅನುದಾನ ಭ್ರಷ್ಟರ ಪಾಲಾಗಿದೆ. ತನಿಖೆಯ ವೇಳೆ ಗ್ರಾಮ ಪಂಚಾಯಿತಿಯ ಅಕ್ರಮ ಬಟಾ ಬಯಲಾಗಿರುವಂಥದ್ದು. ಇದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ. ಬೀದರ್ನ ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮ ಪಂಚಾಯಿತಿ ಇದು ಸರ್ಕಾರದ ಕೋಟ್ಯಾಂತರ ರೂಪಾಯಿ ಅನುದಾನ ಈಗ ಭ್ರಷ್ಟರ ಪಾಲಾಗಿದೆ. ಸಾರ್ವಜನಿಕರಿಗೆ ಸಿಗಬೇಕಾಗಿತ್ತು. ತನಿಖೆಯ ವೇಳೆ ಗ್ರಾಮ ಪಂಚಾಯಿತಿಯ ಅಕ್ರಮ ಈಗ ಬಟಾ ಬಯಲಾಗಿರುವಂಥದ್ದು. ಗ್ರಾಮ ಪಂಚಾಯಿತಿ ಯಾಕೆ ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಮಾಡೋದಕ್ಕೆ ಮಾಡಿರ್ತಾರೆ. ಆದರೆ ಈ ಬೀದರ್ ಜಿಲ್ಲೆಯ ದುಬಲಗುಂಡಿ ಗ್ರಾಮ ಪಂಚಾಯಿತಿಯಲ್ಲಿ ದೊಡ್ಡ ಭ್ರಷ್ಟಾಚಾರವೇ ನಡೆದು ಹೋಗಿದೆ. ಬೀದರ್ನ ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮ ಪಂಚಾಯಿತಿಯ ಭ್ರಷ್ಟ ಕತೆ ಇದು. ನೋಡಿ, ನಾವೀಗ ಈ ದುಬಲಗುಂಡಿ ಗ್ರಾಮ ಪಂಚಾಯಿತಿ ಯಾವ ರೀತಿ ಭ್ರಷ್ಟರ ಒಂದ್ ರೀತಿ ತಾಣ ಆಗಿದೆ ಅನ್ನೋದನ್ನ ಬರೋಬ್ಬರಿ 4 ಜನ ಪಿಡಿಒಗಳು ಸಿಕ್ಕಿದ್ದೆ ಸೂರ್ಯನಿಂಡೆ ಅಂತೇಳಿ ಕೋಟಿ ಕೋಟಿ ಹಣವನ್ನ ಗುಳುಂ ಮಾಡ್ಕೊಂಡಿದ್ದಾರೆ. ಸಾರ್ವಜನಿಕರ ತೆರಿಗೆಯ ಹಣ ಸಾರ್ವಜನಿಕರಿಗೆ ಬಳಕೆ ಆಗಬೇಕಾಗಿತ್ತು. ಆ ಭಾಗದ ಸ್ಥಳೀಯರಿಗೆ ಸಿಗಬೇಕಾಗಿತ್ತು ಈ ಅನುದಾನ. ಆದರೆ ಈಗ ಭ್ರಷ್ಟರ ಪಾಲಾಗಿದೆ, ಭ್ರಷ್ಟ ಅಧಿಕಾರಿಗಳ ಪಾಲಾಗಿದೆ. ನೋಡಿ, ಈಗಾಗಲೇ ಪಿಡಿಒ ರಘುನಾಥ್ಗೆ 37 ಕಾಮಗಾರಿಗಳ ಸಂಪೂರ್ಣ ಕಡತಗಳನ್ನು ಸಲ್ಲಿಸುವಂತೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಮೇಲಾಧಿಕಾರಿಗಳು. ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಇದೇ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ 4 ಜನ ಪಿಡಿಒಗಳ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆ, ಎಫ್ಐಆರ್ ಆಗಿದೆ. ಶಿಸ್ತು ಕ್ರಮವನ್ನು ಜರುಗಿಸಲು ಜಿಲ್ಲಾ ಪಂಚಾಯತ್ನ ಸಿಇಒ ಗಿರೀಶ್ ಆದೇಶವನ್ನು ಹೊರಡಿಸಿದ್ದಾರೆ. ಸುಗಂಧ ಭೀಮಣ್ಣ, ಸಿದ್ಧಾರ್ಥ ರಘುನಾಥ್ ವಿರುದ್ಧ ಕ್ರಮಕ್ಕೆ ಆದೇಶ. ರಘುನಾಥ್ಗೆ 37 ಕಾಮಗಾರಿಗಳ ಕಡತವನ್ನು ಸಲ್ಲಿಸಲು ನೋಟಿಸ್ ಅನ್ನ ಕೊಡಲಾಗಿದೆ. 4 ಜನ ಪಿಡಿಒಗಳ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆಯನ್ನ ಮಾಡಲಾಗಿದೆ. ಶಿಸ್ತು ಕ್ರಮವನ್ನ ಜರುಗಿಸಿ ಅಂತೇಳಿ ಜಿಲ್ಲಾ ಪಂಚಾಯತ್ನ ಸಿಇಒ ಗಿರೀಶ್ ಅವರು ಆದೇಶವನ್ನ ಮಾಡಿದ್ದಾರೆ. ಸುಗಂಧ ಭೀಮಣ್ಣ ಮತ್ತೆ ಸಿದ್ಧಾರ್ಥ ರಘುನಾಥ್ ಇವರ ವಿರುದ್ಧ ಕ್ರಮಕ್ಕೆ ಆದೇಶವನ್ನ ಕೊಡಲಾಗಿದೆ. ರಘುನಾಥ್ಗೆ 37 ಕಾಮಗಾರಿಗಳ ಕಡತವನ್ನ ವರದಿಯನ್ನ ಕೊಡಿ ಅಂತೇಳಿ ಆದೇಶವನ್ನ ಕೊಡಲಾಗಿದೆ. ಈ 4 ಜನ ಪಿಡಿಒಗಳು ಅಂದ್ರೆ ನೋಡಿ, ಕಂಟಿನ್ಯೂಯಸ್ ಆಗಿ ಅಂದ್ರೆ ನಿರಂತರವಾಗಿ ಬಂದಂತ ಪಿಡಿಒಗಳೆಲ್ಲ ಇಲ್ಲಿ ಕೆಲಸ ಮಾಡಿಲ್ಲ, ನುಂಗ್ತಾರೆ. ನುಂಗಣ್ಣರು ಅಂತಾರಲ್ಲ, ಹಂಗೆ ನುಂಗ್ತಾ ಹೋಗಿದ್ದಾರೆ. ಏನು 1 ಲಕ್ಷ 2 ಲಕ್ಷ ಅಲ್ಲ, ಕೋಟಿ ಕೋಟಿ ಹಣ, ಸಾರ್ವಜನಿಕರ ಹಣ. ಅದು ಜನರಿಗೆ ಉಪಯೋಗ ಆಗಬೇಕಾಗಿರುವಂತಹ ಹಣ ಅದು. ನೋಡಿ, ಈ ಈ ಈ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ಈ ಭ್ರಷ್ಟತೆಯ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಇದು ಬೀದರ್ ಜಿಲ್ಲೆಯ ಭ್ರಷ್ಟಾಚಾರ. ಎರಡು 2022-2023 ಸಾಲಿನಲ್ಲಿ ಕಾಮಗಾರಿ ಮಾಡದೆ ಹಣ ಗುಳುಂ ಮಾಡಿದ್ದಾರೆ. 2023-24 ಸಾಲಿನಲ್ಲಿ 31 ಕಾಮಗಾರಿಗಳ ಒಂದು ವಿವರ ಇದು. 2024-25 ಸಾಲಿನಲ್ಲಿ ನಿಯಮ ಬಾಹಿರವಾಗಿ ಕಾಮಗಾರಿ ಮಾಡಿರುವಂಥದ್ದು. ಅಂದ್ರೆ ಇದಕ್ಕೆ ಯಾವುದೇ ಲೆಕ್ಕ ಇಲ್ಲ, ಬುಕ್ ಇಲ್ಲ, ರೂಲ್ಸು ರೆಗ್ಯುಲೇಷನ್ ಏನೂ ಇಲ್ಲ. 2022-23 ಸಾಲಿನಲ್ಲಿ ಕಾಮಗಾರಿ ಮಾಡದೆ ಹಣ ಗುಳುಂ. ಏನು ಮಾಡಿಲ್ಲ, ಕೆಲಸ ಇಲ್ಲ, ಆದರೆ ಹಣ ಖರ್ಚಾಗಿದೆ. ನೋಡಿ, ನೀವೀಗ ನೋಡ್ತಾ ಇದ್ದೀರಿ. ಇದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮ ಪಂಚಾಯಿತಿಯ ಭ್ರಷ್ಟಾಚಾರದ ಸ್ಟೋರಿ ಇದು.
ನೋಡಿ ಆ ಗ್ರಾಮ ಪಂಚಾಯತಿ ಯಾವ ರೀತಿ ಇದೆ ಅಂದರೆ ಅದು ಯಾವುದೋ ಹಳೇ ಕಾಲದ ಕಟ್ಟಡ ಇದ್ದಂಗಿದೆ. ಆದರೆ ಈ ಒಂದು ಗ್ರಾಮ ಪಂಚಾಯತಿಯ ಕಟ್ಟಡವನ್ನು ಸರಿಯಾಗಿ ಇಟ್ಕೊಂಡಿಲ್ಲ. ಆದರೆ ಕೋಟಿ ಕೋಟಿ ಅನುದಾನ ಮಾತ್ರ ಚೆನ್ನಾಗಿ ಲೂಟಿ ಮಾಡಿದ್ದಾರೆ ಇಲ್ಲಿನ ಅಧಿಕಾರಿಗಳು. ಗ್ರಾಮ ಪಂಚಾಯಿತಿ ಅಂದರೆ ಸ್ಥಳೀಯ ಜನರಿಗೆ ಬೇರೆ ಬೇರೆ ಯೋಜನೆಗಳ ಮೂಲಕ ಅನುದಾನವನ್ನು ಕೊಡೋದಕ್ಕೆ ಇರುವಂಥ ಒಂದು ವ್ಯವಸ್ಥೆ ಅದು. ಜನರಿಗೆ ಚೆಕ್ ಡ್ಯಾಮ್ ಕಟ್ಕೊಳ್ಳೋಕ್ಕೋ, ಅವರಿಗೆ ಬೇಕಾದಂಥ ಸಾಲ ಸೌಲಭ್ಯ ಕೊಡೋದಕ್ಕೋ, ಇನ್ನೇನೇನೋ ನೂರಾರು ಯೋಜನೆಗಳಿರ್ತವೆ. ಆ ಯೋಜನೆಗಳ ಮುಖೇನ ಈಗೆಲ್ಲ ಕೋಟಿ ಕೋಟಿ ಅನುದಾನ ಬರುತ್ತೆ ಗ್ರಾಮ ಪಂಚಾಯಿತಿಗೆ. ಸೊ ಯಾವಾಗ ಕೋಟಿ ಕೋಟಿ ಹಣ ಅನುದಾನ ಬರೋಕ್ಕೆ ಶುರುವಾಯಿತೋ ಈ ಕದೀಮರು ಕೂಡ ಲೂಟಿ ಮಾಡೋಕ್ಕೆ ಶುರು ಮಾಡಿದ್ರು. ನೋಡಿ, ಈಗ ಬರೋಬ್ಬರಿ 4 ಜನ PDOಗಳು ಅಂದರೆ ಒಬ್ಬರಾದ್ಮೇಲೆ ಒಬ್ಬರು ಬಂದವರೆಲ್ಲ ಕೂಡ ಲೂಟಿ ಮಾಡಿರೋದೆ. ನಾನು ಆಗಲೇ ಹೇಳಿದಾಗೆ ಈಗ ತನಿಖೆ ನಡೆಸಿ ಅಂತ ಹೇಳಿದ್ದಾರೆ. 2020, 24, 25ನೇ ಸಾಲಿನಲ್ಲಿ 14 ಮತ್ತು 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳಿಗೆ ಒಟ್ಟು 4,98,000 ಹಣವನ್ನು ನಿಯಮ ಬಾಹಿರವಾಗಿ ಬಿಲ್ ಮಾಡಲಾಗಿದೆ. ಯಾರಿಗೆ ಕೊಟ್ಟಿದ್ರಿ ಇಷ್ಟು ಹಣನ? ಏನು